ಆ್ಯಂಡ್ ಬೈ ದಿ ವೇ ನಮ್ಮ ಏವಿಯೇಟರ್ನ ಮಾರಬೇಕಂತ ಅಂದ್ಕೊಂಡಿದ್ದೀನಿ. ತಪ್ಪಕ್ಕಂತ ಹಾಕಿದ್ರ ಸದ್ಯ ನನಗಂತದ್ರಾಗ ಹಿಂಗೆಲ್ಲ ಹೇಳಿದ್ಯಾ ಅಂತಾರೆ. ಪ್ರೇಮವು ಬೇಡ ಪ್ರೇಯಸಿ ಬೇಡ ನೆನಪೆ ಸಾಕೆ ನಗೆ. ನಾನು ಇರ್ಬೇಕಾದ್ರೆ ಬರಲ್ಲ ತಾನೆ, ಹೊಟ್ಟೆಲ್ ಹಾಕ್ಬೇಕಾಗ್ತದ್ಯಾ ಬಾಯಲ್ಲಾಗು ಹಂಗೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಸದ್ಯಕ್ಕೆ ಸಾಯಂಕಾಲ ಆಗಿದೆ. ವ್ಲಾಗ್ನ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬರೀ ಎಡಿಟಿಂಗು ಇಟ್ಕೊಳ್ಳೋಣ ಕೆಲಸಗಳನ್ನ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಬೆಳಗ್ಗೆಯಿಂದ ಏನು ವ್ಲಾಗ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೆ, ಇನ್ನೊಂಚೂರು ಬಾಕಿ ಇತ್ತು. ಅಷ್ಟರಲ್ಲಿ ನಮ್ಮ ಹರ್ಷ ಬ್ರೋ ಕಾಲ್ ಮಾಡಿದ್ರು. ಬ್ರೋ ನಾನು ಮರ್ತೇ ಹೋಗ್ಬಿಟ್ಟೆ ಬ್ರೋ ನಿಮಗೆ ಹೇಳೋದು, ಬನ್ನಿ ಬ್ರೋ ಇವತ್ತೊಂದು ಶೂಟ್ ಇದೆ ಅಂತ ಅಂದ್ಬಿಟ್ಟು. ಮೊನ್ನೆ ಎಲ್ಲ ಮಾತಾಡಿದ್ದೀವಿ ನಾವು ಯಾವುದೋ ಬೇರೆ ವಿಷಯದ ಬಗ್ಗೆ. ಆ್ಯಕ್ಚುಲಿ ನಾನು 2 ದಿನದಿಂದ ಸ್ವಲ್ಪ ಬ್ಯುಸಿ ಇದೆ, ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತಾರು ಬನ್ನಿ ಅಂತ ಹೇಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಮರ್ತುಬಿಟ್ಟೆ ಬೇರೆ ಟಾಪಿಕಲ್ಲಿ ಅಂತ ಅಂದರು. ಸರಿ ಆಯ್ತು ಬಿಡಿ, ಹೆಂಗಿರೋ ಫ್ರೀ ಇದ್ದೀನಿ ಬರ್ತೀನಿ ಅಂತ ಅಂದ್ಬಿಟ್ಟು ಈಗ ನಾನು ಹೊರಟಿದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ ಉತ್ತರಹಳ್ಳಿ ರೋಡೆಲ್ಲ ಬರುತ್ತೆ ಅನಿಸುತ್ತೆ ಶೂಟು. ಲೊಕೇಶನ್ನ ಕಳಿಸಿದ್ದಾರೆ. ಇಲ್ಲಿಂದ ಯಾವ್ದು ಗುರಿದು ಯೂಟರ್ನ್ ತೋರಿಸ್ತೈತೆ. ಆ್ಯಂಡ್ ಬೈ ದಿ ವೇ ಗೈಸ್ ನೋಡ್ರಿ, ಇವತ್ತು ನಾನು ಓಡಿಸುತ್ತಿರುವುದು ಜುಪಿಟರ್. ನಮ್ಮ ಏವಿಯೇಟರ್ಗೆ ರೆಸ್ಟ್ ಕೊಟ್ಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ಜುಪಿಟರ್ ಬಂದಿದೆಯಲ್ಲ, ಇದೊಂಥರ ಹೊಸ ಫೀಲ್ ಕೊಡ್ತಾ ಇದೆ ನನಗೆ, ಹೊಸ ಗಾಡಿ ಥರ. ಜಾಸ್ತಿ ಏನೂ ಓಡಿಲ್ಲ, 14,000. ಅದು ಮೊನ್ನೆ ನಾನೇ 14,000 ಓಡಿಸ್ಬೇಕಾರೆ ಆಗಿದ್ದು. ಆ್ಯಂಡ್ ಬೈ ದಿ ವೇ ನಮ್ಮ ಏವಿಯೇಟರ್ನ ಮಾರಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನು ನೋಡ್ತಾ ಇದ್ದರೆ, ಸೊ ಮೊಪೆಡ್ ಎಸ್ಪೆಷಲಿ ಏವಿಯೇಟರ್ ಇದೆ ಒಂದು. ಐ ಥಿಂಕ್ 2014ನೇ ಮಾಡೆಲ್ ಇದು. ಆ್ಯಂಡ್ ಒಂದು 50,000 ಓಡಿದೆ. ಯಾರು ತೊಗೊಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು DM ಮಾಡಿ ರಿಪ್ಲೈ ಮಾಡ್ತೀನಿ ನಿಮಗೆ ಏನು ಎತ್ತ ಅಂತ ಅಂದ್ಬಿಟ್ಟು. ಮಾರ್ತಿರೋ ರೀಸನ್ ಇಷ್ಟೇ ಗೈಸ್, ಮನೆಯಲ್ಲಿ ಜಾಸ್ತಿ ಗಾಡಿಗಳಾದಷ್ಟು ಓಡಿಸೋರು ಕಡಿಮೆ. ಸೊ ನಾನು ಡ್ಯಾಡಿ ಇಬ್ಬರಿಗೂ ಒಂದೊಂದು ಗಾಡಿ ಕರೆಕ್ಟಾಗಿದೆ. ಸೊ ಅದಕ್ಕಿಂತ ಜಾಸ್ತಿ ಗಾಡಿಗಳನ್ನಿಟ್ಟರೆ ಓಡಿಸಲ್ಲ ಏನಿಲ್ಲ, ಸುಮ್ಮನೆ ಧೂಳು ಹೊಡಿತಾ ಇರುತ್ತೆ, ಮನೇಲಿ ಬೈತಾರೆ. ಅದನ್ನು ಬೈಸ್ಕೊಳ್ಳೋ ಬದಲು ಮಾರೋದು ಬೆಟ್ರು ಅಂತ ಹೇಳ್ಬಿಟ್ಟು ಮಾರ್ತಿರೋದಷ್ಟೇ. ಗಾಡಿನಲ್ಲಿ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಆ್ಯಕ್ಚುಲಿ ಒಂದು ಸರ್ವಿಸ್ ಡ್ಯೂ ಇದೆ, ಅದು ನಾನೇ ಮಾಡಿಸ್ಬಿಟ್ಟು ಕ್ಲಿಯರಾಗಿ ಎಲ್ಲದನ್ನು ನಿಮಗೆ ಕೊಡ್ತೀನಿ ಪರ್ಚೇಸ್ ಮಾಡೋರಿಗೆ. ಸೊ ಅಷ್ಟೇ. ಡೀಟೇಲ್ಸ್ ಏನಾದ್ರು ಬೇಕು ಅಂದರೆ ಅದಕ್ಕಿಂತ ಹೆಚ್ಚಾಗಿ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಕಾಣ್ತಿರುತ್ತೆ ನಿಮಗೆ. ನಾನು ಅಂದ್ಕೊಂಡೆ ನಾನೇ ಫಸ್ಟ್ ಬಂದಿರ್ತೀನಿ ಅಂತ, ಬಟ್ ಇಲ್ಲ, ನಮ್ಮ ಬಾಯ್ಸ್ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ನೋಡಿ, ಇಬ್ಬರು ಗಾಡಿ ತೊಗೊಂಬಂದ್ಬಿಟ್ಟಿದ್ದಾರೆ. ಇವರು ಗಾಡಿ ಓಡಿಸೋದೇ ಅಪರೂಪ. ಗಾಡಿ ನೋಡಿದಾಗೆಲ್ಲ ನಗು ಬರುತ್ತೆ. ಬಿಕಾಸ್ ಆಲ್ರೆಡಿ ಒಂದಿನ ಒಂದು ಪ್ಲ್ಯಾನ್ ಹಾಕಿದ್ವಿ ನಾವು, ಏನು ಗೊತ್ತಾ, ಟ್ರಿಪ್ ಹೋಗೋಣ ಗಾಡಿನಲ್ಲಿ ಒಂದು ಜಾಗಕ್ಕೆ ಅಂತ. ಬಟ್ ಲಾಸ್ಟ್ ಮೂಮೆಂಟಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು ಕಾರಲ್ಲಿ ಹೋಗಿದ್ವಿ, ಕಾರ್ ಕಂಫರ್ಟ್ ಅಂತ. ಏನು ಬ್ರೋ, ಏನು ಸಮಾಚಾರ? ಒಬ್ರೊಬ್ರಾಗ ಬರ್ತಾವ್ರೆ. ಇರಲಿ ಏನು ಮಿಸ್ಟರ್ ಡ್ರೈವರ್ ಅಲ್ಲ, ರೈಡರ್ ಅನ್ನೋಕ್ಕಾಗಲ್ಲ. ನನಗೆ ನಿಮ್ಮನ್ನು ನೋಡಿದಾಗೆಲ್ಲ ನೆನಪಾಗದೆ ಹೇಳಿ. ನಿಂಗೆ ಅದೇ ಜ್ಞಾಪನ ಯಾವ್ದು ಹೇಳಿ? ಧರ್ಮಸ್ಥಳ. ಕರೆಕ್ಟ್, ಆ ಲೆವೆಲಿಗೆ ಓಡಿಸಿದ್ರು ಗೈಸ್ ಕಾರ್ನ. ಅದೇ ನೆನಪಾಗದು ನಮ್ಮ ಹರ್ಷಾಬ್ರ ಮದುವೆ ಟೈಮಲ್ಲಿ. ಸೊ ಬನ್ನಿ, ಲೆಟ್ಸ್ ಗೋ ಗೈಸ್. ಬೇಜಾನ್ ಜನ ಬಂದಿದ್ದಾರೆ. ತಪ್ಪಕ್ಕಂತ ಹಾಕಿದ್ರ ಸದ್ಯ ನನಗಂತದ್ದು ಹೊರಗಡೆ ಕಾಣ್ತಿರಲ್ಲ. ವ್ಲಾಗ್ ಮಾಡ್ಕೊಂಡು ಲೈಟ್ ಬಿಟ್ಕೊಂಡು ಹೋಗಿದ್ರೆ ಬಲಿ ಅವರೇ ಆಗಿದ್ದು ಅದಕ್ಕೆ ಗುಂಡಿಗೆ. ಏನು ಬಾನ್ಫೈರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಗೈಸ್. ನಿಮ್ಗೆ ಕಾಣ್ತದೆ ಏನ್ರಾ? ಏನೋ ಹೇಳ್ದಂಗಿತ್ತು. ಬ್ರಿಂಗ್ ಯಾರು ಓನ್ ಜ್ಯೂಸ್ ಗೈಸ್. ನೋಡಿ, ಮುಂದೆ ಬಾನ್ಫೈರ್ ಹಾಕ್ಬಿಟ್ಟು ಎಲ್ಲ ಬಿಸಿ ಕಾಯಿಸ್ಕೊತಾ ಇದ್ದೀವಿ. ನನಗೆ ಗೊತ್ತಿಲ್ಲ, ಕೈ ಇದೆಯಪ್ಪ ಹೊರಗಡೆ, ನಿಮ್ಮ ಕೈ ಒಳಗಿದ್ದು ಗೊತ್ತಿಲ್ಲ. ನೀವೇನು ಕಾಯಿಸ್ಕೊತಿದ್ರು ಗೊತ್ತಿಲ್ಲ ಗೈಸ್. ಓಕೆ, ಯಾರು ಬರ್ತಾರೆ? ನಿಮ್ಮ ಫ್ರೆಂಡ್ ಬರ್ತಾರೆ, ಗೊತ್ತಿಲ್ಲ ಬರ್ತಾರೆ ಅಂತ. ನನ್ನ ಫ್ರೆಂಡು, ನನ್ನ ಸಂಜಿತ್ ಬ್ರೋ ಫ್ರೆಂಡ್ ಬ್ರೋ. ಅವರು ನನ್ನ ಫ್ರೆಂಡ್ ಅಲ್ಲ. ಓಕೆ, ನನಗೆ ಫ್ರೆಂಡು ಸಂಜಿತ್ ಬ್ರೋಗೆ ಒಂಥರ ಸ್ಪೆಷಲ್ ಫ್ರೆಂಡ್ ಅವರು. ಯಾರ ಬಗ್ಗೆ ಮಾತಾಡ್ತಿದ್ದೆ ಗೊತ್ತಲ್ಲ. ಅವರೇ ಈ ವ್ಲಾಗ್ ನೋಡಿದ್ರೆ ಫಸ್ಟ್ ನನಗೆ ಕಳಿಸ್ತಾರೆ, ಏನೋ ನನ್ನ ಬಗ್ಗೆ ನಾನು ಇಲ್ಲದೆ ಇದ್ದಾಗ ಹಿಂಗೆಲ್ಲ ಹೇಳಿದ್ಯಾ ಅಂತಾರೆ. ಗೊತ್ತಿಲ್ಲ ಗೈಸ್, ಬೀಪ್ ಮಾಡ್ಬೇಕು ಅಜ್ಜಿ, ಇಲ್ಲ ಚೆನ್ನಾಗಿರಲ್ಲ. ಸರಿವೇ, ಇಲ್ಲೆಲ್ಲ ಸುತ್ತ ಅಲ್ಲೊಬ್ರು ಒಂದು ಟೀಮ್ ಹಾಕೊಂಡವ್ರೆ. ಬಾನ್ಫೈರು ಎರಡೇನಾ? ಡಿಮ್ಯಾಂಡ್ ಜಾಸ್ತಿ ಇದಕ್ಕೆ. ಹೌದಾ? 12 ಗಂಟೆಗೆ ಬಂದ್ರೆ ರಾತ್ರಿ 12 ಗಂಟೆ ಆದ್ರೂ ಇದಾಗಲ್ವಂತೆ. ಹೌದಾ? ಬುಕ್ ಮಾಡ್ಕೊಂಡ್ಬಿಡ್ತಾರಂತ ಒಂದೊಂದು ದೊಡ್ಡ ಟೀಮ್. ಓಹೋ, ಮಸ್ತಾಗಿದೆ ಬ್ರೋ. ಅಂದ್ರೆ ಇದಕ್ಕೇನು ಸ್ಪೆಷಲ್ ಪ್ರೈಸ್ ಇಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್. ಓ ಹಂಗೆ. ಸೊ ಮುಂದ್ಗಡೆ ಏನಿದೆ ಅದು ರೆಸ್ಟೋರೆಂಟ್ ಇದೆ, ಕಿಚನ್ ಮತ್ತೆ ಸಿಟ್ಟಿಂಗು ಅಲ್ಲಿದೆ. ಓ ಅದು ಇದೆಯಾ ಇಲ್ಲಿ? ಓಕೆ, ಕತ್ಲು ಗೈಸ್. ಸೊ ನಿಮ್ಗೇನು ಕಾಣೋದಿಲ್ಲ, ಆಮೇಲೆ ನೋಡ್ತೀನಿ, ಅದು ತೋರಿಸ್ತೀನಿ.
ಗೈಸ್ ಉರ್ದು ಬೆಂಕಿ ಹೋಗಿ ಕೆಂಡ ಬಂದ್ಬಿಟ್ಟೈತೆ. ಈ ಪೊಲಿಬಾಯಿ ನಮ್ದೇನು ಗೊತ್ತಾ, ಹೆಸರುಗಳು ನಮ್ಮ ಗ್ರೂಪ್ದು ಮೆನ್ಷನ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ನೋಡ್ಬಿಟ್ಟು ಫೋನ್ ಹಾಕ್ತಾರೆ ಮ್ಯಾಕ್ಸಿಮಮ್. ಇಲ್ಲ ನೆಕ್ಸ್ಟ್ ಸಿಕ್ಕಿದಾಗ ನಿಮ್ಮ ಜೊತೆ ಬರಲ್ಲ ಕಾಣೋ, ನೀವೆಲ್ಲ ರೇಗಿಸ್ತೀರಾ, ಅದಕ್ಕೆ ಬರಲ್ಲ. ನಾನು ಇಲ್ಲದೆ ಇದ್ದಾಗ ಅಷ್ಟು ರೇಗಿಸಿದ್ದೀರಾ, ಇನ್ನೇನಾದ್ರು ಇದ್ರೆ ಇನ್ನು ಹೆಂಗೆ ರೇಗಿಸ್ತೀರಾ ನೀವು ಅಂತ ಒಂದು ಡೈಲಾಗ್ ಪಾಸ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡಲ್ಲ, ಅದೇ ಅಡ್ವಾಂಟೇಜು. ನಾ ತಾಳಲಾರೆ ಅಲ್ಲಿ ನೋಡಿ ಗೈಸ್, ಫುಲ್ಲು ಅವರೇ ಬ್ಲೂಟೂತ್ ತಂದಿದ್ದಾರಲ್ವಾ ಬ್ರಾ? ಅವ್ರು ಬ್ಲೂಟೂತ್ ತಂದಿದ್ದಾರೆ. ಸೊ ಅಲ್ಲೇ ಪ್ಲೇ ಮಾಡ್ತಾವ್ರೆ ಮಜವಾಗಿ ಅವರೇ. ಇಲ್ಲಿ ನಾವು ಇವ್ರಿಗೆ ಮಾತು ಕೇಳ್ಕೊಂಡಿದ್ದೀವಿ. ಛೇ ಛಾ 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 ಏನು ಬರಲಿಲ್ವಲ್ಲ, ಕಾಯ್ತಾ ಇದ್ದೀನಿ. ಈಗ ಕ್ಯಾಮ್ರಾ ಆಫ್ ಆಗಲಿ, ಕ್ಯಾಮ್ರಾ ಆಫ್ ಆಗಲಿ ಬರುತ್ತೆ ಗೈಸ್. ಅಮಾಯಕರು ಅನ್ಕೊಂಬಾರ್ದು. ಅಲ್ಲಿ ನೋಡ್ರಿ, ಅವ್ರು ಯಾರಿಗೂ ಬೇಡ, ನನ್ನ ಇವ್ರು ಸವಾಸನೆ ಬೇಡ, ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಮೂಕ ಪ್ರೇಕ್ಷಕನಾಗಿ ಸುಮ್ಮನೆ ಕುತ್ಕೊಂಡಿದ್ದಾರೆ ನೋಡಿ. ಅಲ್ಲಿ ದಗ 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 ಅಂತ ಉರಿತಾ ಇದೆ ಬೆಂಕಿ. ಇಲ್ಲ ಏನೂ ಇಲ್ಲ, ನಿಮ್ಮ ಲೈಫ್ ಥರ, ನಿಮ್ಮ ಲೈಫ್ ಡ್ರಾಯ್ಡ್ ಲೈಫ್ ಗೈಸ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರು ಇಲ್ಲದೇ ಇದ್ದಾಗಲೇ ಈ ಲೆವೆಲಿಗೆ ಬರ್ತಾರಂತೆ. ನೋಡೋಣ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಇನ್ನು ಅವ್ರು ಇದ್ದಾಗ ಇನ್ನು ಹೆಂಗಿರ್ಬೋದು ಇಸ್ಬಿಡು ಗೈಸ್. ಎಲ್ಲಿಗೆ ಕ್ಯಾಡ್ಬರಿ ಗೈಸ್ ಎಲ್ಲ ದಬ್ಬದ ಕಾಲ್ಗಿಲ್ ಹಾಕ್ಬಿಟ್ಟಿರ, ನೋಡ್ಕೊಂಡು ಹೋಗಿ ಗೈಸ್. ನಮ್ಮ ಪಾರ್ಟ್ನರ್ ಇವತ್ತು ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಅವ್ರು ಶೂಟ್ ಮುಗಿಸ್ಕೊಳ್ಳಿ, ಇನ್ನೂ ಐಟಮ್ ಬೆಜ್ಜಾನ್ ಬರೋದಿದೆ. ಸೊ ಇನ್ನೇನು ಮಾಡೋದು ಕೂತ್ಕೊಂಡು. ಅವರಾದರೆ ವೀಡಿಯೋಗೋಸ್ಕರ ಮಾತಾಡ್ತಾ ಇರ್ತಾರೆ, ನಾವು ಇನ್ನೇನು ಮಾಡೋಣ, ಮಕ್ಕ ನೋಡ್ಕೊಂಡು ಕೂತಿರ್ಬೇಕು. ಅದಕ್ಕೆ ಬನ್ನಿ ಒಂದು ರೌಂಡ್ ಹಾಕೊಂಡು ಜ್ಯೂಸ್ ಕುತ್ಕೊಂಬರೋಣ ಅಂತ. ಜ್ಯೂಸ್ ಲಿಟ್ರಲಿ ಜ್ಯೂಸ್, ನಾಟ್ ದಟ್ ಜ್ಯೂಸ್ ಗೈಸ್. ಅವಾಗಲೇ ನಾವಿದ್ದಿದ್ದು ಆ ಜಾಗದಲ್ಲಿ ಎಂಡಲ್ಲಿ, ಓಕೆನಾ? ಅದು ಬ್ಯಾಕು ಆ್ಯಂಡ್ ಇಲ್ಲಿ ಸಿಟ್ಟಿಂಗ್ ಇದೆ ಅಂತ ಹೇಳಿದ್ನಲ್ಲ. ಸೊ ಇದು ಈ ಜಾಗ ನೋಡಿ, ಚೆನ್ನಾಗಿದೆ ಜಾಗ ಗೈಸ್. ಏನೋ ನಾವು ಉಲ್ಟಾ ಸೀದಾ ಮಾತಾಡ್ಬೇಡ ಬ್ಲಾಗಲ್ಲಿ, ನನ್ನ ರೇಗಿಸ್ಬೇಡ ಎಲ್ಲ ಹಾಕೊಡ್ತಾರೆ ಗೈಸ್. ಬಟರ್ ಹಚ್ತಾರೆ ಇವಾಗ. ಅಷ್ಟೊಂದೆಲ್ಲ ಸೀನ್ ಇಲ್ಲ. ಇವ್ರ ಆಫೀಸಲ್ಲಿ ಫಾಲೋವರ್ಸ್ ಇದ್ದಾರಂತೆ, ನಾನು ಏನಾದ್ರು ಇಲ್ಲಿ ಹಾಕಿದ್ರೆ ಅಲ್ಲಿ ತಲೆ ತಿಂತಾರಂತೆ, ಇವ್ರಿಗೆ ರೇಗಿಸ್ತಾರಂತೆ. ಆಫೀಸಲ್ಲಿ ಒಂದು ಹವಾ ಮೇಂಟೈನ್ ಮಾಡಿದ್ದೀನಿ, ಹೇಳಿ ತಪ್ಪು ಮಾಡಿದ್ರಿ. ನನ್ನ ಹೋಗಲ್ಲ, ಇವ್ರು ಹವಾ ಮೇಂಟೈನ್ ಮಾಡಿದಾರಂತೆ. ಸೊ ನಾನೇನು ರೇಗಿಸ್ಬಿಟ್ರೆ ಹಾಕೊಂಡು ಬೇಡ ಬಿಡಿ, ರೇಗಿಸಕ್ಕಷ್ಟೇ. ಬಟ್ ಅದೊಂದು ಪಾಯಿಂಟ್ ಹೇಳ್ಬಿಟ್ಟು ತಪ್ಪು ಮಾಡಿದ್ರು, ನಾನು ಇಲಾಬ್ರೇಟ್ ಮಾಡಿದೆ ಅದನ್ನಷ್ಟೇ, ಏನಿಲ್ಲ ಗೈಸ್. ಬ್ಯಾಟಿಂಗ್ ಮುಗೀತು. ಹಾಯ್ ಹೇಳ್ರಿ ವ್ಲಾಗಿಗೆ. ನಮಸ್ಕಾರ. ನಿಮ್ಮನ್ನು ತುಂಬ ನೆನ್ಸ್ಕೊತಾ ಇದ್ವಿ ಆಗ್ಲಿಂದ. ಫೈನಲ್ ಆಗಿ ಬಂದಿದ್ದಾರೆ ಗೈಸ್ ನಮ್ಮ ಡ್ರಾಯ್ಡು. ಎಲ್ಲ ತಿಂದು ಮುಗಿಸಿದ್ಮೇಲೆ ನಮ್ಮ ದೋಸ್ತು ನೋಡಿ ಗೈಸ್ ನಮ್ಮ ಜೊತೆ ಕುತ್ಕೊಳ್ಳೋದ ಅಂತಾರೆ. ಯಾಕ್ರಿ ಕುತ್ಕೊಳ್ಳೋದ? ಯಾಕ್ರಿ ಹೇಳ್ರಿ, ಮನ್ಸ್ಕೊಂಡಿದ್ದೀರ ನನ್ನ ಮೇಲೆ? ಯಾಕೆ ಬುದ್ಧಿ ಅದಕ್ಕೆ ಮನ್ಸ್ಕೊಬೇಕು ನೀವು, ಅದನ್ನೇ ಹೇಳ್ತಾ ಇರೋದು. ಯಾಕೆ ಮನ್ಸ್ಕೊಂಡಿಲ್ಲ? ಹೌದಾ, ಸರಿ ಆಯ್ತು ಹೇಳಿ. ಮುನ್ಸ್ಕೊಂಡಿಲ್ವಾ? ಮುನ್ಸ್ಕೊಡಲ್ಲ ಗೈಸ್, ಇನ್ನೂ ರೇಗಿಸ್ಬೋದು. ಪ್ರೇಮವು ಬೇಡ ಪ್ರೇಯಸಿ ಬೇಡ ನೆನಪೆ ಸಾಕೆ ನಗೆ ಅಂತ ಯಾರೋ ಹೇಳ್ತಿದ್ರು ಗೈಸ್. ಏಯ್ ನೀವ್ ಹೇಳಿಲ್ವಾ? ಮತ್ತೆ ಯಾರು ರೀಲ್ ಏನೋ ಮಾಡ್ದಂಗಿತ್ತೋ ಏನೋ, ಮದ್ವೆ ಆಗಿ ಯಾರು ಚೆನ್ನಾಗೋರೆ ಅಂತ ಏನೋ ಇವ್ರ ಮಮ್ಮಿ ಜೊತೆ. ನೋಡಿ ಇವ್ರ ಮಮ್ಮಿ ಜೊತೆ ಮಾಡಿದಾರೆ. ಮಾಡಿಲ್ವೇನ್ರಿ? ಮಾಡಿಲ್ವಾ? ಮಮ್ಮಿನೂ ಅದಕ್ಕೆ ಹೇಳಿದ ಸಾಂಗು. ಅದು ಗೊತ್ತು, ಡೈಲಾಗ್. ನೀವು ಡೈಲಾಗ್ ಮಾಡಿದ್ರಿ, ನಾನು ಹಾಡು ಹೇಳಿದೆ, ಅದಕ್ಕೆ ರಿಲೇಟ್ ಆಗಿ. ಪ್ರೇಮವು ಬೇಡ ಪ್ರೀತಿಯು ಬೇಡ. ಒಂದೇ ಸಾಕು ಬ್ರೋ. ನೀವು ಹಂಗಂದ್ರೆ ಇವಾಗ ತಾನೇ ಇಲ್ಲ ಅಂತ ಹೇಳಿದ್ರೆ ತಿಂಡ್ಲೇ ಲಾಸ್ಟ್ ಅಂತ. ಏನೋ ತಿಂಡಿ ತಿಂಡ್ಲೇ ಲಾಸ್ಟ್ ಅಂತ. ನಾನಿದ್ರೇನಾ ಬ್ರೋ? ನಾನು ಏನ್ರಿ ಮಾಡಿದೆ ಬ್ರೋ? ನೋಡಿ ಬ್ರೋ ಹೆಂಗ್ ಹೇಳ್ತಾರೆ. ಒಬ್ಬರನ್ನ ಕನ್ನಡ ಚೆನ್ನಾಗಿ ತೋರ್ಸೋದ್ಕೊಳ್ಳಿ. ಸರಿ ಚೆನ್ನಾಗಿ ತೋರಿಸ್ತಿದ್ದೀನಿ. ಬನ್ನಿ ಹತ್ರ ಬನ್ನಿ. ಲೆಗ್ ಪೀಸಾ ನಿಮ್ದು? ಇದೆ ಬರಲ್ಲ ತಾನೆ ನೆಕ್ಸ್ಟ್ ಟೈಮ್? ನಾನು ಇರ್ಬೇಕಾದ್ರೆ ಬರಲ್ಲ ತಾನೆ? ಹೊಟ್ಟೆಲ್ ಹಾಕ್ಬೇಕಾದ್ಯಾ? ಬಾಯಲ್ಲಾಗು ಬರೀ ಹಂಗೇನಾಗು ನೋಡ್ತೀರಾ? ನೋಡಿದಾರ ಆಲ್ರೆಡಿ. ಏನೇನೆಲ್ಲ ನೋಡಿದಾರ ಬ್ರೋ? ನೀವು ಸಂಜಿತ್ ಬ್ರೋ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಶೂಟ್ ಎಲ್ಲ ಮುಗೀತು. ಈಗ ಕೊನೆಗೆ ಬಿರಿಯಾನಿ ಜೊತೆಗೆ ಎಂಡ್ ಮಾಡ್ತಾ ಇದೀವಿ. ಎಲ್ಲರೂ ಇಲ್ಲೇ ಕೂತಿದ್ದೀವಿ ರೌಂಡ್ ಟೇಬಲಲ್ಲಿ. ನಮ್ಮ ಡ್ರಾಯ್ಡವ್ರು ಇವಾಗ ಬಂದವ್ರೆ. ಓ ಶಿಟ್, ಅವಲೇ ಹೇಳ್ದೆ ಅಲ್ಲ, ಮರ್ತೋಗ್ಬಿಟ್ಟಿದ್ದೆ. ಈಗ ಮರ್ತೋಗ್ಬಿಟ್ಟಿದ್ದಾರೆ. ವಿಡಿಯೋ ನೋಡ್ತೀನಿ. ವಿಡಿಯೋ ಏನು ನೋಡ್ತೀರಾ? ಅಲ್ಲಿ ನೆನಪಿದ್ದು ಸಾಕು. ಲೆಗ್ ಪೀಸ್ ಬ್ರೋ ನೋಡಿ, ನಿಮಗೆ ಅದಕ್ಕಿಂತ ಬೇಕಾ? ನೋಡಿ ತೊಗೊಳ್ರಿ, ಕೊಡ್ರಿ ಬ್ರೋ, ಇಸ್ಕೊಳ್ರಿ ರೀ, ಕುಡಿಯೋರಿಗೆ ತಿನ್ಲಿ. ಏನ್ರಿ ರೀ
ಇದರಲ್ಲೂ ಲೆಗ್ ಪೀಸ್ ಕೇಳೋದ್ರಲ್ಲೂ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ನೀವು? ಅವ್ರು ವೆಜಿಟೇರಿಯನು. ಉಯ್ ಕಟ್ ಮಾಡಬೇಕು. ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ಸೊ ಇದೊಂದು ಇಷ್ಟ ಆಗೋಯ್ತು ನನಗೆ, ಚೆನ್ನಾಗಿತ್ತು ನೋಡಿ. ಇವಾಗ ನನ್ನ ಪಾರ್ಟಿ ಬಿಟ್ಬಿಟ್ಟು ಇವರಿಬ್ರು ಪಾರ್ಟಿ ಆಗ್ಬಿಟ್ಟಿದ್ದಾರೆ. ನನ್ನನ್ನು ಬಿಟ್ಬಿಟ್ಟವ್ರೆ ಗೈಸ್, ಇಗ್ನೋರ್ ಮಾಡ್ತಿದ್ದಾರೆ. ನೀವೆಲ್ಲ ಗಾಡಿ ತಂದರೆ ಆಶ್ಚರ್ಯ ಬ್ರೋ ನನಗೆ. ಹಾಂ ಅವತ್ತು ಪ್ಲ್ಯಾನ್ ಮಾಡಿದ್ರಲ್ಲ, ಬ್ರೋ ಗಾಡೀಲಿ ಹೋಗ್ಬಿಡೋಣ ಅಂತ. ಕೊನೆಗೆ ಬೆಳಗ್ಗೆ ಎದ್ಬಿಟ್ಟು ಬ್ರೋ ಕಾರಲ್ಲಿ ಹೋಗ್ತಾ ಇದ್ದೀವಿ ಬಂದ್ಬಿಡಿ ಅಂತ. ಎಲ್ಲಿ? ಮಳವಳ್ಳಿಗೆ ಮೀನು. ಓಕೆ, ಸೊ ಬಾಯ್ಸ್ ಎಲ್ಲ ಹೊರಡ್ತಾ ಇದ್ದೀವಿ. ನಮ್ಮ ಡಾಮಿನರ್ ರಿಚ್ ಕಿಡ್ ಇಲ್ಲಿದ್ದಾರೆ ನೋಡ್ರಿ. ರಿಚ್ ಕಿಡ್ ಲೆಟ್ಸ್ ಗೋ ಗೈಸ್.